ಸ್ನೇಹಿತರೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನಲ್ಲಿ ಕಲಿತಿರ್ತಕ್ಕಂಥ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ದೂರದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು BIS ನಲ್ಲಿ ಕಲಿತಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ಯಾವ ರೀತಿ ಹುದ್ದೆಗಳು ಖಾಲಿವೆ, ಜೊತೆಗೆ ಸೆಲೆಕ್ಷನ್ ಪ್ರೊಸೆಸ್ ಜೊತೆಗೆ ಇನ್ನಿತರ ಮಾಹಿತಿಯ ಬಗ್ಗೆ ಪ್ರತಿಯೊಂದನ್ನು ಕೂಡ ನಾವು ವಿವರವಾಗಿ ನೋಡ್ತಾ ಹೋಗೋಣ. ಇದನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲ್ಲಿ ಮೊದಲಾಗಿ ನಾವೀಗ ಈ ಒಂದು BIS ನಲ್ಲಿ ಯಾವ ರೀತಿ ಹುದ್ದೆಗಳು ಖಾಲಿವೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಕೆಳಗಡೆ ಅವರು ಪ್ರತಿಯೊಂದರ ಬಗ್ಗೆನೂ ಕೂಡ ಇವರಾಗಿ ಕೊಟ್ಟಿರತಕ್ಕಂಥದ್ದು. ಇಲ್ಲಿ ಯಾವ ರೀತಿ ಕೆಲಸ ಇರ್ತಂತ ಇಲ್ಲಿ ಮೇಲ್ಗಡೆ ಅವರು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ನೀವು ಇಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ ಒಂದು BIS ನಲ್ಲಿ, ಇಲ್ಲಿ ನೀವು ಯಾವ ರೀತಿ ಕೆಲಸ ಇರ್ತಂತೆ ಕರೆಕ್ಟ್ ಆಗಿ ನೀವು ಇಲ್ಲಿ ಚೆಕ್ ಕೂಡ ಮಾಡ್ಕೋಬಹುದು. ಇನ್ನ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂತ ಅನ್ಕೊಂಡು ನಿಮಗೆ ಮುಂದೆ ಇವರಿಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ಯಾವ ರೀತಿ ಹುದ್ದೆಗಳು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಕಲಿರ್ತಕ್ಕಂಥ ಒಂದು ಹುದ್ದೆ ಬಂದ್ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಮೇಲೆ ಖಾಲಿ ಇರತಕ್ಕಂಥದ್ದು, ಅಂದ್ರೆ ಪರ್ಮನೆಂಟ್ ಹುದ್ದೆಗಳಲ್ಲ. ಇಷ್ಟು ವರ್ಷ ಮಾತ್ರ ಒಂದು ಪೀರಿಯಡ್ ಇರುತ್ತೆ. ಒಂದು ಪೀರಿಯಡ್ ನ ಆಧಾರದ ಮೇಲೆ ನೀವು ಇಲ್ಲಿ ಕೆಲಸವನ್ನ ಮಾಡಬೇಕಾಗುತ್ತೆ. ಅಂದ್ರೆ ಕಾಂಟ್ರಾಕ್ಟ್ ಪೀರಿಯಡ್ ಮೇಲೆ ನೀವು ಇಲ್ಲಿ ಕೆಲಸವನ್ನ ಮಾಡಬೇಕು. ಇಲ್ಲಿ ಒಂದು ಕಾಂಟ್ರಾಕ್ಟ್ ಪೀರಿಯಡ್ ಬಂದ್ಬಿಟ್ಟು 1 ವರ್ಷ ಮಾತ್ರ ಅಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ ನೀವು ಅದ್ರ ಬಗ್ಗೆನೂ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಎಂಗೇಜ್ ಆಗಬೇಕಾಗುತ್ತೆ. ಎಂಗೇಜ್ ಆಗಿ 1 ವರ್ಷ ಒಂದು ಪೀರಿಯಡ್ ನ ಆಧಾರದ ಮೇಲೆ ನೀವು ಇಲ್ಲಿ ಕೆಲಸವನ್ನ ಮಾಡಬೇಕು. ಯಾರೆಲ್ಲ ಅಪ್ಲೈ ಮಾಡುದು ಅಂತ ಅನ್ಕೊಂಡು ನಿಮಗೆ ಮುಂದೆ ಇವರಿಗೆ ತಿಳಿಸ್ಕೊಡ್ತೀನಿ. ಇನ್ನು ಇದಾದ್ಮೇಲೆ ಸ್ಯಾಲರಿ ಬಂದ್ಬಿಟ್ಟು ಪ್ರತಿ ತಿಂಗಳು ನಿಮಗೆ ಅಲ್ಲಿ 75,000 ರೂಪಾಯಿ ಸ್ಯಾಲರಿನೂ ಕೂಡ ಸಿಗತಕ್ಕಂಥದ್ದು. ಇಲ್ಲಿ ನೋಡಿ ನೀವು ಇಲ್ಲಿ ಕರೆಕ್ಟ್ ಆಗಿ ನೀವು ಚೆಕ್ ಮಾಡಬೇಕಾಗುತ್ತೆ. ಇನ್ನ ಕೆಳಗಡೆಯಲ್ಲಿ DA ಬಗ್ಗೆನೂ ಕೂಡ ಅವರು ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಜಾಬ್ ಲೊಕೇಶನ್ ಎಲ್ಲಿ ಇರುತ್ತಂದ್ರೆ ಈ ಒಂದು ಜಾಬ್ ಲೊಕೇಶನ್ ಬಂದ್ಬಿಟ್ಟು ಡೆಲ್ಲಿ NCR ನಲ್ಲಿ ಈ ಒಂದು ಕೆಲಸಗಳ ಅಲ್ಲಿ ಇರತಕ್ಕಂಥದ್ದು. ನೀವು ಯಾರೆಲ್ಲ ಅಪ್ಲೈ ಮಾಡಿರ್ತೀರಿ, ಒಂದ್ ವೇಳೆ ಕ್ವಾಲಿಫೈ ಆದ್ರೆ ಆ ಒಂದು ಪ್ಲೇಸ್ ಅಲ್ಲಿ ಹೋಗಿ ಕೆಲಸವನ್ನ ಮಾಡಬೇಕಾಗುತ್ತೆ 1 ವರ್ಷದ ಅವಧಿಯ ಮೇಲೆ. ಇಲ್ಲಿ ನೋಡಿ ನೀವು ಇನ್ನ ಇದಾದ್ಮೇಲೆ ವಯೋಮಿತಿ ಬಂದ್ಬಿಟ್ಟು 65 ವರ್ಷದ ಒಳಗಿರತಕ್ಕಂಥ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸಬಹುದು. ಇನ್ನ ಟೈಮಿಂಗ್ ಬಗ್ಗೆನೂ ಕೂಡ ಕೊಡಿದ್ರೆ ವರ್ಕಿಂಗ್ ಅವರ್ಸ್ ಅಂತ ಕೂಡ ಇಲ್ಲಿ 9 ರಿಂದ 5:30 ಗಂಟೆ ತನಕ ನಿಮಗೆ ಇಲ್ಲಿ ಒಂದು ಆಫೀಸ್ ವರ್ಕ್ ಟೈಮಿಂಗ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ಸ್ ಆಗಿರ್ಬೇಕಂತ ನೋಡ್ತೋಗೋಣ. ಇಲ್ಲಿ ಕೆಳಗಡೆ ಅವರು ಒಂದು ಪೋಸ್ಟ್ ನ ಆಧಾರದ ಮೇಲೆ ಸಪರೇಟ್ ಆಗಿ ಕ್ವಾಲಿಫಿಕೇಶನ್ ಮತ್ತು ಹುದ್ದೆಗಳು ಯಾವ ರೀತಿ ಕಲಿ ಅಂತ ಕೆಳಗಡೆ ಕೂಡ ಇಲ್ಲಿ ಅವರು ಕೊಟ್ಟಿರುವಂತದ್ದು. ಇಲ್ಲಿ ನೋಡಿ ನೀವು ಇಲ್ಲಿ ಸಪರೇಟ್ ಆಗಿ ಅವರು ಎಷ್ಟೆಷ್ಟು ಹುದ್ದೆಗಳು ಕಲಿವೆ, ಜೊತೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು, ಇನ್ನ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಗಿರ್ಬೇಕಂತ ಕೂಡ ಅವರು ಕೆಳಗಡೆ ಇಲ್ಲಿ ಕೊಟ್ಟಿರುವಂತದ್ದು. ನಿಮ್ದು ಇಲ್ಲಿ ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರುತ್ತೆ, ಜೊತೆಗೆ ಯಾವ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ. ಇನ್ನು ಅದನ್ನ ಯಾವ ರೀತಿ ನೀವು ಇಲ್ಲಿ ಚೆಕ್ ಮಾಡ್ಬೇಕಂತ ನೋಡ್ತೋಗೋಣ. ಇಲ್ಲಿ ಮೊದಲಾಗಿ ಸಿವಿಲ್ ಇಂಜಿನಿಯರಿಂಗ್ ಅಂತ ಕೊಡಿದ್ರೆ ಇದು ಸೆಕ್ಟರ್ ಆಗಿರುತ್ತೆ. ಈ ಒಂದು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಪೋಸ್ಟ್ ಕೋಡ್ಗಳನ್ನ ಕೊಡಿದ್ರೆ ಇಲ್ಲಿ ನೋಡಿ ನೀವು ಸಪರೇಟ್ ಆಗಿ ಪೋಸ್ಟ್ ಕೋಡ್ಗಳನ್ನ ಕೊಡಿದ್ರೆ, ಜೊತೆಗೆ ಇಲ್ಲಿ ಮುಂದ್ಗಡೆ ಒಂದು ಕೋಡ್ ನ ಆಧಾರದ ಮೇಲೆ ಕ್ವಾಲಿಫಿಕೇಶನ್ ಕೂಡ ಅವರು ಕೊಡಿದ್ರೆ, ಇನ್ನು ಅದಾದ್ಮೇಲೆ ಡಿಸೇಬಲ್ ಕ್ವಾಲಿಫಿಕೇಶನ್ ಅದರ ಮುಂದ್ಗಡೆ ಕೊಟ್ಟಿರತಕ್ಕಂಥ ಕಾಲಮ್ ಅಲ್ಲಿ ಅವರು ಎಕ್ಸ್ಪೀರಿಯನ್ಸ್ ಬಗ್ಗೆನೂ ಕೂಡ ಕೊಟ್ಟಿರುವಂತದ್ದು ನೋಡಬಹುದು. ಇಲ್ಲಿ ಯಾವ ರೀತಿ ಇದೆ ಅಂತ ನೋಡ್ತೋಗೋಣ. ಇಲ್ಲಿ ನೀವು ಮೊದಲಾಗಿ ಯಾವ ರೀತಿ ಚೆಕ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲಾಗಿ ಇದು ಸೆಕ್ಟರ್ ಆಗಿರುತ್ತೆ. ನಿಮ್ದು ಯಾವ ಒಂದು ಸೆಕ್ಟರ್ ಆಗಿರುತ್ತೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಮುಂದ್ಗಡೆ ಕೊಟ್ಟಿರತಕ್ಕಂಥ ಕಾಲಮ್ ಅಲ್ಲಿ ಪೋಸ್ಟ್ ಕೊಡು, ಅದರ ಮುಂದ್ಗಡೆ ಕೊಟ್ಟಿರತಕ್ಕಂಥ ಕಾಲಮ್ ಅಲ್ಲಿ ಪೋಸ್ಟ್ಗಳು ಎಷ್ಟು ಖಾಲಿ ಅಂತ ಅವರು ಮೆನ್ಷನ್ ಮಾಡಿದ್ರೆ, ಇಲ್ಲಿ ಟೋಟಲ್ ಆಗಿ ಈ ಒಂದು ಪೋಸ್ಟ್ ಸಂಬಂಧಪಟ್ಟಂತೆ ಇಲ್ಲಿ 2 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಇಲ್ಲಿ ಮುಂದ್ಗಡೆ ನೋಡೋದು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎಸೆಂಟಿಯಲ್ ಅಂತ ಕೊಡೋದಿಲ್ಲ, ಬ್ಯಾಚುಲರ್ ಡಿಗ್ರಿ ಇನ್ ಟಿಂಬರ್ ಸೈನ್ಸ್ ಮತ್ತು ಟೆಕ್ನಾಲಜಿ ಅಥವಾ ಫಾರೆಸ್ಟ್ರಿ ಅಂತ ಕೊಡೋದಿಲ್ಲ. ಈ ಒಂದು ಕ್ವಾಲಿಫಿಕೇಶನ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಇದು ಕ್ವಾಲಿಫಿಕೇಶನ್ ಆಗಿರುತ್ತೆ. ಇನ್ನು ಡಿಸೇಬಲ್ ಕ್ವಾಲಿಫಿಕೇಶನ್ ಅಂತ ಕೊಡಿದ್ರೆ ಮುಂದ್ಗಡೆ ನೋಡಬಹುದು ಇಲ್ಲಿ ಮಾಸ್ಟರ್ಸ್ ಡಿಗ್ರಿ ಅಥವಾ PhD ಇನ್ ಟಿಂಬರ್ ಸೈನ್ಸ್ ಮತ್ತು ಟೆಕ್ನಾಲಜಿ ಅಥವಾ ಫಾರೆಸ್ಟ್ರಿ ಅಂತ ಕೊಡಿದ್ರೆ, ಅಂದ್ರೆ ನೀವು ಇಲ್ಲಿ ಡಿಗ್ರಿಯನ್ನ ಯಾವ ಒಂದು ಸ್ಟ್ರೀಮ್ ಇಂದಿಗೆ ಪಾಸ್ ಆಗಿರ್ತೀರಿ, ಅದೇ ರೀತಿ ಮಾಸ್ಟರ್ ಡಿಗ್ರಿನೂ ಕೂಡ ಅದೇ ಒಂದು ಸ್ಟ್ರೀಮ್ ಇಂದಿಗೆ ಪಾಸ್ ಆಗಿರ್ತಕ್ಕಂಥವ್ರು ಇಲ್ಲಿ ಡಿಸೇಬಲ್ ಕ್ವಾಲಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ಇದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಇಲ್ಲಿ ಕನಿಷ್ಠವಾಗಿ ಟಿಂಬರ್ ಮತ್ತು ಟಿಂಬರ್ ಟೆಕ್ನಾಲಜಿ ಬಗ್ಗೆ ನಿಮಗೆ ಇಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತವ್ರು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಆಗಿದ್ರೆ ಸಾಕು ಈ ಒಂದು ಪೋಸ್ಟ್ಗೆ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ಇಲ್ಲಿ ಕೊಟ್ಟಿರತಕ್ಕಂಥ ಕ್ವಾಲಿಫಿಕೇಶನ್ ನಂತರ ಡಿಸೇಬಲ್ ಕ್ವಾಲಿಫಿಕೇಶನ್ ನಂತರ ಇದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರತಕ್ಕಂಥ ಕ್ವಾಲಿಫಿಕೇಶನ್ಸ್ ಆಗಿದ್ರೆ ಮಾತ್ರ ಇಲ್ಲಿ ಕಾಲಿರ್ತಕ್ಕಂಥ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ಯಾವ ಒಂದು ಕ್ವಾಲಿಫಿಕೇಶನ್ ಅಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮಿನಿಮಮ್ ಆಗಿ ನಿಮ್ದು ಡಿಗ್ರಿ ಕಂಪ್ಲೀಟ್ ಆಗಿರ್ಲೇಬೇಕು. ಇನ್ನು ಕ್ವಾಲಿಫಿಕೇಶನ್ ಅದೇ ರೀತಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಒಂದು ಹುದ್ದೆಯ ಆಧಾರದ ಮೇಲೆ ಅವರು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಅಂತ ಕೂಡ ಇಲ್ಲಿ ಮುಂದ್ಗಡೆ ಕೊಟ್ಟಿರತಕ್ಕಂಥ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಸೇಮ್ ಅದೇ ರೀತಿ ಮಿನಿಮಮ್ ಆಗಿ 10 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತ ಅವರು ಮೆನ್ಷನ್ ಮಾಡಿದ್ದಾರೆ. ನೋಡಿ ಇಲ್ಲಿ ಪ್ರತಿಯೊಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಅವರು 10 ವರ್ಷ ಇಲ್ಲಿ ಕೊಟ್ಟಿದ್ದಾರೆ. ಇದು ಸಿವಿಲ್ ಇಂಜಿನಿಯರಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ನಂತರ ಇಲ್ಲಿ ಕನಿಷ್ಠವಾಗಿ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ 10 ವರ್ಷ ಎಕ್ಸ್ಪೀರಿಯನ್ಸ್ ಕೂಡ ಆಗಿರ್ಲೇಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಮುಂದ್ಗಡೆ ಅವರು ಪ್ರತಿಯೊಂದರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ರೆ, ನೀವೇನಾದ್ರೂ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಸೆಕ್ಟರ್ ಅಲ್ಲಿ ಕಲಿತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿದ್ರೆ ಕ್ವಾಲಿಫಿಕೇಶನ್, ಡಿಸೇಬಲ್ ಕ್ವಾಲಿಫಿಕೇಶನ್ ನಂತರ ಎಕ್ಸ್ಪೀರಿಯನ್ಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಇನ್ನು ಇದಾದ್ಮೇಲೆ ಸೆಕ್ಟರ್ 2 ಅಲ್ಲಿ ಕೆಮಿಕಲ್ ಬಗ್ಗೆ ಕೊಡಿದ್ರೆ, ಇಲ್ಲಿ ಕೆಮಿಕಲ್ ನಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ಜೊತೆಗೆ ಎಕ್ಸ್ಪೀರಿಯನ್ಸ್ ಎಷ್ಟಿರಬೇಕು ಅಂತ ನೋಡ್ತೋಗೋಣ. ಇಲ್ಲಿ ಮೊದಲಾಗಿ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿ ಇನ್ ಕೆರಾಮಿಕ್ ಅಥವಾ ಕೆಮಿಕಲ್ ಇಂಜಿನಿಯರಿಂಗ್ ಅಂತ ಕೊಡಿದ್ರೆ, ಈ ಒಂದು ಕ್ವಾಲಿಫಿಕೇಶನ್ ಆಗಿರತಕ್ಕಂಥ ಅಭ್ಯರ್ಥಿಗಳು
ಅಪ್ಲೈ ಮಾಡಬಹುದು. ಇನ್ನು ಡಿಸೇಬಲ್ ಕ್ವಾಲಿಫಿಕೇಶನ್ ಅಲ್ಲಿ ಇಲ್ಲಿ ಇದಕ್ಕೂ ಕೂಡ ಸಪರೇಟ್ ಆಗಿ ಮಾಸ್ಟರ್ ಡಿಗ್ರಿ ಕೂಡ ನಿಮ್ದು ಇಲ್ಲಿ ಆಗಿರ್ಬೇಕಂತ ಅವರು ಮೆನ್ಷನ್ ಮಾಡಿದ್ದಾರೆ. ಆದ್ರೆ ನಿಮ್ದು ಡಿಗ್ರಿ ಆದ್ಮೇಲೆ ಮಾಸ್ಟರ್ ಡಿಗ್ರಿಯಲ್ಲಿ ಅದೇ ಒಂದು ಸ್ಟ್ರೀಮ್ ಒಂದಿಗೆ ಮಾಸ್ಟರ್ ಡಿಗ್ರಿ ಕೂಡ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಇನ್ನು ಇದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಕನಿಷ್ಠವಾಗಿ ಇಲ್ಲಿ ಯಾವುದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂದ್ರೆ ಇಲ್ಲಿ ನೋಡಿ ನೀವು ಗ್ಲಾಸ್ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಥವಾ ರಿಸರ್ಚ್ ಅಥವಾ ಟೆಸ್ಟಿಂಗ್ ಆಫ್ ಗ್ಲಾಸ್ ಕಂಟೈನರ್ಸ್ ಅಂತ ಕೊಡೋದಲ್ಲ, ಇದರ ಬಗ್ಗೆ ನಿಮಗೆ ಇಲ್ಲಿ ಕನಿಷ್ಠವಾಗಿ 5 ವರ್ಷನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಸಾಕು ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇದು ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಈ ರೀತಿ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಆಗಿರಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಅವರು ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡಿದ್ರೆ ಕೆಮಿಕಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಮತ್ತು ಎಕ್ಸ್ಪೀರಿಯನ್ಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು. ಇಲ್ಲಿ ಕೂಡ ಸೇಮ್ ಇರ್ತಿ ಮಿನಿಮಮ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಗ್ರಿ ಆಗಿರಬೇಕು. ಇನ್ನು ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಇಲ್ಲಿ 5 ವರ್ಷ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತ ಅವರು ಕೊಡಿದ್ರೆ. ಇನ್ನು ಅದಾದ್ಮೇಲೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಕೊಡಿದ್ರೆ ಈ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಾದ್ರೆ ಇಲ್ಲಿ ಕೂಡ ಸೇಮ್ ಇರ್ತಿ ಮಿನಿಮಮ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಗ್ರಿ ಆಗಿರಬೇಕು. ಇನ್ನ ಒಂದು ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು 5 ವರ್ಷ ಏನಾದರೂ ನಿಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರಲೇಬೇಕು. ಆಗಿದ್ರೆ ಸಾಕು ಈ ಒಂದು ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಇದಾದ್ಮೇಲೆ ಇಲ್ಲಿ ಎಲೆಕ್ಟ್ರೋ ಟೆಕ್ನಿಕಲ್ ಅಂತ ಕೊಡಿದ್ರೆ ಈ ಒಂದು ಸೆಕ್ಟರ್ ಅಲ್ಲಿ ಕಲಿರ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಮತ್ತು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂದ್ರೆ ಇಲ್ಲೂ ಕೂಡ ಸೇಮ್ ಅದೇ ರೀತಿ ಮಿನಿಮಮ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಗ್ರಿ, ಇದಾದ್ಮೇಲೆ ಮಾಸ್ಟರ್ ಡಿಗ್ರಿ, ನಂತರ ಇಲ್ಲಿ ಕನಿಷ್ಠವಾಗಿ 5 ವರ್ಷ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿರಲೇಬೇಕು. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕನಿಷ್ಠವಾಗಿ ನಿಮ್ದಲ್ಲಿ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಲೇಬೇಕಾಗುತ್ತೆ. ಆಗಿದ್ರೆ ಸಾಕು ಅಪ್ಲೈ ಮಾಡಬಹುದು. ಇನ್ನು ಫುಡ್ ಅಂಡ್ ಅಗ್ರಿಕಲ್ಚರ್ ಅಂತ ಕೊಡಿದ್ರೆ ಈ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂದ್ರೆ ಇಲ್ಲೂ ಕೂಡ ಸೇಮ್ ಇರುತ್ತೆ. ಇಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಕನಿಷ್ಠವಾಗಿ 5 ವರ್ಷ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿರಲೇಬೇಕು ಒಂದು ಪೋಸ್ಟ್ ನ ಆಧಾರದ ಮೇಲೆ. ಇನ್ನು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಗ್ರಿಯಲ್ಲಿ ಇಲ್ಲಿ ಕೊಟ್ಟಿರತಕ್ಕಂಥ ಯಾವ್ದಾದ್ರು ಒಂದು ಸ್ಟ್ರೀಮ್ ತಗೊಂಡು ನೀವು ಇಲ್ಲಿ ಪಾಸ್ ಆಗಿದ್ರೆ ಸಾಕು ಅಪ್ಲೈ ಮಾಡಬಹುದು. ಇನ್ನು ಇದಾದ್ಮೇಲೆ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಕೊಡಿದ್ರೆ ಈ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ಡಿಗ್ರಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡಿರಬೇಕು. ನಂತರ ಮಾಸ್ಟರ್ ಡಿಗ್ರಿ ಅಥವಾ PhD ಅಲ್ಲಿ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡಿರಬೇಕು. ಇನ್ನು ಇದಾದ್ಮೇಲೆ ಇಲ್ಲಿ ಮುಂದೆ ಕೊಟ್ಟಿರತಕ್ಕಂಥ ಯಾವ್ದಾದ್ರು ಒಂದು ನಿಮ್ದು 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಸಾಕು ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ಇದಾದ್ಮೇಲೆ ಇಲ್ಲಿ ಮೆಡಿಕಲ್ ಎಕ್ವಿಪ್ಮೆಂಟ್ ಅಂಡ್ ಹಾಸ್ಪಿಟಲ್ ಪ್ಲಾನಿಂಗ್ ಅಂತ ಕೊಡಿದ್ರೆ ಈ ಒಂದು ಸೆಕ್ಟರ್ ಅಲ್ಲಿ ಟೋಟಲ್ ಆಗಿ ಇಲ್ಲಿ ಸಪರೇಟ್ ಆಗಿ ಅವರು ಒಂದು ಪೋಸ್ಟ್ ನ ಆಧಾರದ ಮೇಲೆ ಕೊಡಿದ್ರೆ ಇದು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಇಲ್ಲಿ ಕೂಡ ಸೇಮ್ ಅದೇ ರೀತಿ 5 ವರ್ಷ ನಿಮ್ದು ಎಕ್ಸ್ಪೀರಿಯನ್ಸ್ ಆಗಿರಲೇಬೇಕು ಒಂದು ಪೋಸ್ಟ್ ನ ಆಧಾರದ ಮೇಲೆ. ಇನ್ನು ಇದಾದ್ಮೇಲೆ ಇಲ್ಲಿ 8ನೇದಾಗಿ ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಅಂತ ಕೊಡಿದ್ರೆ ಈ ಒಂದು ಸ್ಟ್ರೀಮ್ ಅಥವಾ ಈ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ಇಲ್ಲಿ ಮುಂದೆ ಕೊಡಿದ್ರೆ ಒಟ್ಟಿನಲ್ಲಿ ಇಲ್ಲಿ ಕಲಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಮಿನಿಮಮ್ ಆಗಿ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರತಕ್ಕಂಥ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಗ್ರಿ ಆಗಿರ್ಬೇಕಾಗುತ್ತೆ. ಇನ್ನು ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ನಿಮ್ದು ಯಾವ ಒಂದು ಸ್ಟ್ರೀಮ್ ಆಗಿರುತ್ತೆ ಒಂದು ಸ್ಟ್ರೀಮ್ ಚೆಕ್ ಮಾಡ್ಕೊಳ್ಳಿ. ನಂತರ ಡಿಸೇಬಲ್ ಕ್ವಾಲಿಫಿಕೇಶನ್ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಅಂತ ಚೆಕ್ ಮಾಡ್ಕೊಂಡು ಆ ಒಂದು ಕ್ವಾಲಿಫಿಕೇಶನ್ ಆಗಿದ್ರೆ ಸಾಕು ಇಲ್ಲಿ ಕಲಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇಲ್ಲಿ ಇನ್ನೂ ಹಲವಾರು ಒಂದು ಸೆಕ್ಟರ್ಗಳನ್ನ ಅವರು ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅದೇ ರೀತಿ ಒಂದು BIS ನಲ್ಲಿ ಕಲಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್, ಡಿಸೇಬಲ್ ಕ್ವಾಲಿಫಿಕೇಶನ್ ಮತ್ತು ಎಕ್ಸ್ಪೀರಿಯನ್ಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಖಾಲಿ ಇರತಕ್ಕಂಥ ಯಾವುದೇ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಅರ್ಜಿನ ಸಲ್ಲಿಸಿದ್ರು ಕೂಡ ನಿಮಗೆ ಇಲ್ಲಿ 1 ವರ್ಷ ಕೆಲಸದ ಅವಧಿ ಮಾತ್ರ ಇರುತ್ತೆ. ಯಾಕಂದ್ರೆ ನೀವು ಇಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸವನ್ನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅವರು ಪೀರಿಯಡ್ ಬಂದ್ಬಿಟ್ಟು 1 ವರ್ಷ ಮಾತ್ರ ಇಲ್ಲಿ ಕೊಡಿದ್ರೆ. ಇನ್ನು ಸ್ಯಾಲರಿ ಬಗ್ಗೆ ಕೂಡ ನಿಮಗೆ ಇವರಿಗೆ ತಿಳಿಸಿಕೊಡಿದ್ರೆ. ಇನ್ನು ಒಂದು ಅರ್ಜಿ ಶುಲ್ಕದ ಬಗ್ಗೆ ಕೂಡ ನೋಡ್ತಾ ಇದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಒಂದು ಅರ್ಜಿ ಶುಲ್ಕ ಹೋದ್ರೆ ಡೈರೆಕ್ಟ್ ಆಗಿ ಒಂದು ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಸಾಕು ಅಪ್ಲೈ ಮಾಡಬಹುದು. ಇನ್ನು ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ನೋಡಿದ್ನು ಅದ್ರ ಬಗ್ಗೆ ಕೂಡ ಕೊಡಿದ್ರೆ ಮೇಲ್ಗಡೆ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಪ್ಲೈ ಮಾಡೋ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಮೇಲೆ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು. ಇನ್ನು ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು 30/12/2023 ಪ್ರಾರಂಭವಾಗಿದೆ. ಇನ್ನು ಅರ್ಜಿನ ಸಲ್ಲಿಸೋ ಕೊನೆ ದಿನಕ್ಕೆ ಬಂದ್ಬಿಟ್ಟು 19/1/2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ಯಾರ್ಯಾರದೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರುತ್ತೆ ಈ ಒಂದು ದಿನಾಂಕದ ಒಳಗಡೆ ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇನ್ನೊಂದು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತ ನೋಡ್ತೋಗ. ಇಲ್ಲಿ ಮೊದಲಾಗಿ ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತೀರಿ ಅವರಲ್ಲಿ ಜಾಸ್ತಿ ಪರ್ಸೆಂಟೇಜ್ ಯಾರ್ದಾಗಿರುತ್ತೆ ಒಂದು ಪರ್ಸೆಂಟೇಜ್ ಆಧಾರದ ಮೇಲೆ ಇಲ್ಲಿ ಶಾರ್ಟ್ ಲಿಸ್ಟಿಂಗ್ ಅನ್ನ ಮಾಡ್ತಾರೆ. ಒಂದು ಶಾರ್ಟ್ ಲಿಸ್ಟಿಂಗ್ ನಲ್ಲಿ ಕ್ವಾಲಿಫೈ ಆದಂತ ಅಭ್ಯರ್ಥಿಗಳಿಗೆ ಇಲ್ಲಿ ಮುಂದಿನ ಹಂತದಲ್ಲಿ ಇಂಟರ್ವ್ಯೂ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ ನೀವು ಅದ್ರ ಬಗ್ಗೆ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಒಂದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನಲ್ಲಿ ಕಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಒಂದು ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಕೂಡ ಸರಿಯಾಗಿ ಓದ್ಕೊಂಡು ಅರ್ಜಿನ ಸಲ್ಲಿಸಿ. ಇನ್ನೊಂದು ನೋಟಿಫಿಕೇಶನ್ ಆಗಲಿ ಒಂದು ಅಪ್ಲೈ ಮಾಡೋ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರೋರು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಅದೇ ರೀತಿ ಒಂದು ಮಾಹಿತಿ ವಿಷಯದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡ್ರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಒಂದು ಜೊತೆಗೆ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದುವರಿಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.